ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಇದು ಎರಡನೇ ವಿಡಿಯೋ. ಇವತ್ತು ಡಿಸೆಂಬರ್ 23ನೇ ತಾರೀಕು ಸೋಮವಾರ. ಇದು ನಾನು ಈಗ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ನಮ್ಮ ಲೆವೆಲ್ಸ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ನಾನು ನಾಳೆಯ ಒಂದು ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡಿದ್ದೀನಿ. ನೋಡೋಣ ಸ್ಟಾಕಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದುವರೆಗೆ ನಾನು ಇಂಡೆಕ್ಸಲ್ಲಿ ಹೇಳ್ತಾ ಇದ್ದೆ. ಇಂಡೆಕ್ಸಲ್ಲಿ ಲೆವೆಲ್ಸ್ಗಳು ಸ್ವಲ್ಪ ದಿನ ನಮಗೆ ಯಾವ ರೀತಿ ಅಂತ ಅರ್ಥ ಆಗ್ತಾ ಇದೆ. ನೆಕ್ಸ್ಟು ಈ ಲೆವೆಲ್ಸ್ಗಳು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನಾಳೆಗೆ ನೋಡೋಣ. ಹಾಗಾಗಿ ನೆಕ್ಸ್ಟ್ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಇದು TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಲಿಮಿಟೆಡ್, ನಿಫ್ಟಿಯಲ್ಲಿರುವಂತಹ ಒಂದು ಅತ್ಯುತ್ತಮ ಸ್ಟಾಕು. ಇದರಲ್ಲಿ ನೋಡಿ 4182 ಮತ್ತು 4195, 4206 ಮತ್ತು ಇಲ್ಲಿ ಮೇಲ್ಗಡೆ 4261. ಹಾಗೆಯೇ ಕೆಳಗಡೆ ಬಂದರೆ ಸಪೋರ್ಟ್ ಲೆವೆಲ್ಸು 4134, 4117, 4105 ಮತ್ತು 4053. ಇದಿಷ್ಟು ಲೆವೆಲ್ಸ್ಗಳು ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಬಿಲ್ಡ್ ಆಗಿವೆ. ಇದರಲ್ಲಿ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಯಾವ ರೀತಿ ಸಸ್ಟೈನ್ ಆಗುತ್ತೆ ಮತ್ತು ಗ್ಯಾಪ್ ಡೌನ್ ಆದರೆ ಯಾವ ರೀತಿ ಬೇರಿಶ್ ಆಗ್ಬೋದು ಅನ್ನೋದು ಒಂದು ನಮಗೆ ಗೊತ್ತಾಗುತ್ತೆ. ನಾಳೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಈ ಲೆವೆಲ್ಸ್ಗಳನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾಳೆಯ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ಟಾಕ್ನಲ್ಲಿ ಇದೊಂದು ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ಇನ್ನೂ ಬೇರೆ ಬೇರೆ ಸ್ಟಾಕ್ಗಳನ್ನ ಕೂಡ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಒಟ್ಟಿನಲ್ಲಿ ನನಗೆ ಈಗ ವ್ಯೂಸ್ಗಳು ಕೂಡ ನೀವು ಸಬ್ಸ್ಕ್ರೈಬ್ ಆಗಿರೋರು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಹಾಗಾಗಿ ಸ್ಟಾಕ್ಗಳ ಬಗ್ಗೆನೂ ಮಾಹಿತಿ ಕೊಡೋಣ ಅಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೋಗ್ತಾ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತೀನಿ. ಸದ್ಯಕ್ಕೆ ಸ್ಟಾಕ್ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮುಂದೆ ನನ್ನ ಕ್ಲಾಸಿಗೆ ಸೇರೋರಿಗೆ ಸ್ಟಾಕ್ಗಳಲ್ಲಿ ಯಾವ ರೀತಿ ಇದನ್ನು ಬಿಲ್ಡ್ ಮಾಡೋದು ಮತ್ತು ಇಂಡೆಕ್ಸಲ್ಲಿ ಯಾವ ಥರ ಮಾಡೋದು ಮತ್ತು ಇದನ್ನು ನೋಡಿಕೊಂಡು ಟ್ರೇಡ್ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಪ್ರತಿಯೊಂದನ್ನು ನಾನು ಇಂಟ್ರಾಡೇ ಪರ್ಪಸ್ ಹೇಳ್ಕೊಡ್ತೀನಿ. ಬಟ್ ಇಂಟ್ರಾಡೇ ಮಾಡೋದು ಭಾಳಷ್ಟು ಡೇಂಜರು. ಇಂಟ್ರಾಡೇಲಿ ಪ್ರತಿಯೊಂದು ನಮ್ಮ ಕ್ಯಾಪಿಟಲ್ನ ಕಳ್ಕೊಳ್ತೀವಿ. ಅದು ಇಂಟ್ರಾಡೇ ಮಾಡಲೇಬಾರ್ದು. ಬಟ್ ಇದೆಲ್ಲ ಕಲ್ತಿರ್ಬೇಕು. ಇಂಟ್ರಾಡೇ ಗೊತ್ತಿದ್ರೆ ಲಾಂಗ್ ಪೊಸಿಷನನ್ನು ಕೂಡ ಹೋಲ್ಡ್ ಮಾಡ್ಬೋದು. ಇದೊಂದು ವಿಚಾರ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಇಂಟ್ರಾಡೇ ಗೊತ್ತಿಲ್ಲ ಅಂದರೆ ಬೇರೆ ಯಾವುದು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಇಂಟ್ರಾಡೇ ನಾವು ಮಾಡಬೇಕು ಅಂತ ಇದೆಲ್ಲ ಕಲಿಯುವಂಥದ್ದಲ್ಲ. ಇಂಟ್ರಾಡೇ ನೋಡಿದರೆ ನಮಗೆ ಒಂದು ಲಾಂಗ್ ವ್ಯೂಗಳು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇದೆಲ್ಲ ಟ್ರೇಡ್ ಮಾಡ್ತೀವಿ ಇದರಲ್ಲಿ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಬಟ್ ಇದನ್ನೆಲ್ಲ ಕಲಿಯುವ ಒಂದು ಪ್ರಯತ್ನ ಮಾಡ್ತಾ ಇರಬೇಕು. ಏನೇನು ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ ಪ್ರತಿದಿನ ಅದನ್ನು ನೋಡ್ತಾ ಇರಬೇಕು. ಹಾಗಾದರೆ ಮಾತ್ರ ಮಾರ್ಕೆಟಲ್ಲಿ ಒಂದು ಉತ್ತಮ ರೀತಿಯ ಲಾಭವನ್ನು ಮಾಡ್ಬೋದು. ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾಳೆ ಮಾರ್ಕೆಟು ಯಾವ ಥರ ಬಿಹೇವ್ ಮಾಡುತ್ತೆ, TCS ಯಾವ ಥರ ಮೂವ್ ಆಗುತ್ತೆ ಅನ್ನೋದನ್ನು ನಾಳೆ ನೋಡೋಣ. ಈಗ ಇವತ್ತಿನ ನಿಫ್ಟಿ ಅನಾಲಿಸಿಸನ್ನು ಗಮನಿಸೋಣ. ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶುಕ್ರವಾರದ ಲೆವೆಲ್ಸ್ಗಳು ಇವತ್ತು ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ಸ್ನೇಹಿತರೆ, ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು. ಒಂದು 100 ಪಾಯಿಂಟಷ್ಟು ಗ್ಯಾಪ್ ಅಪ್ ಆಗಿದೆ. ನಮ್ಮ ಲೆವೆಲ್ಸ್ಗಳಲ್ಲಿ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡಿದೆ ಅಂದರೆ ಕರೆಕ್ಟಾಗಿ ಸಪೋರ್ಟ್ ತೊಗೊಂಡಿದೆ. ಇಲ್ಲೊಂದು ಲೆವೆಲಲ್ಲಿ ಸಪೋರ್ಟ್ ತೊಗೊಂಡಿದೆ, ಮತ್ತು ರೆಸಿಸ್ಟೆನ್ಸ್ ಆಗಿ ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ಅಲ್ಲಿಂದನೇ ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಬಂದಿದೆ. ಮತ್ತೆ ಪುನಃ ಮೇಲೆ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದೆ ಮಾರ್ಕೆಟು. ಬಟ್ ಇವಾಗ ಟ್ರೇಡ್ ಮಾಡೋದು ತುಂಬ ಕಷ್ಟ ಆಗಿದೆ. ಕಾರಣ ಏನಂದರೆ ಇವಾಗ ಮಾಡ್ಬೋದು, ಡಿಸೆಂಬರ್ನಲ್ಲಿ ಸ್ವಲ್ಪ ಮಾಡ್ಬೋದು. ನೆಕ್ಸ್ಟ್ ಜನವರಿಯಿಂದ ಪ್ರೀಮಿಯಂ ಲಾಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಿಫ್ಟಿಯಲ್ಲಿ ಪ್ರೀಮಿಯಮ್ಮು 75 ಲಾಟ್ ತಗೋಬೇಕು. ಒಂದು ಲಾಟ್ ಸೆಲ್ ಮಾಡಬೇಕಂದ್ರೆ 75 ಲಾಟ್ ತಗೊಳ್ಬೇಕು. ಬಟ್ ಅದು ಸಣ್ಣ ಪುಟ್ಟ ಟ್ರೇಡರ್ಸ್ಗಳಿಗೆ ಸಾಧ್ಯನೇ ಇಲ್ಲ. ಹೆಡ್ಜ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಅದಕ್ಕೆ ತುಂಬ ನಾಲೆಡ್ಜ್ ಬೇಕಾಗುತ್ತೆ. ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಮಾರ್ಕೆಟ್ ಅವರ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ದುಡ್ಡಿದ್ರೆ ಸಮಸ್ಯೆ ಇಲ್ಲ, ಕಡಿಮೆ ದುಡ್ಡಿದ್ರೆ ಸ್ವಲ್ಪ ಟ್ರೇಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ.
ನೋಡಬೇಕು ಇನ್ನು ಮುಂದೆ ಜನವರಿ ಮೇಲೆ ಯಾವ ಥರ ಟ್ರೇಡ್ ಮಾಡೋದು ಅಂತ ಹೊಸ ಸ್ಟ್ರಾಟಜಿಗಳನ್ನೆಲ್ಲ ಬಿಲ್ಡ್ ಮಾಡಬೇಕು. ಸದ್ಯಕ್ಕೆ ಇವತ್ತು ಆ್ಯಕ್ಚುಲಿ ನನ್ನ ಪೊಸಿಷನ್ ಲಾಸಲ್ಲೇ ಇತ್ತು ಸಾಕಷ್ಟು ಹೊತ್ತು, ಆಮೇಲೆ ಪ್ರಾಫಿಟ್ ಆಗಿದೆ. ಬಟ್ ನನ್ನ ಟಾರ್ಗೆಟ್ ಇವತ್ತು ಒಂದು 750 800 ಅಷ್ಟು ಇದು ಟಾರ್ಗೆಟ್ ಇಟ್ಟಿದೆ. ಬಟ್ ಆ ಟಾರ್ಗೆಟ್ ರೀಚ್ ಆಗಿಲ್ಲ. ಒಂದು 300-400 ರೂಪಾಯಿ ಅಷ್ಟೇ ತೋರಿಸ್ತಾ ಇತ್ತು. ಬಟ್ ಯಾವುದಕ್ಕೂ ಇದು ಎಕ್ಸಿಟ್ ಕೂಡ ಆಗಿಲ್ಲ. ಇನ್ನು ಪೊಸಿಷನ್ ಹೋಲ್ಡ್ ಮಾಡಿದ್ದೀನಿ. ನಾಳೆ ಮಾರ್ಕೆಟ್ ಪಾಸಿಟಿವ್ ಆಗೋ ಚಾನ್ಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಂದು ಡೀಪ್ ಆಗಿ ಡೌನ್ ಆದಮೇಲೆ ಮತ್ತೆ ಅಪ್ಪರ್ ಸೈಡ್ ಮಾರ್ಕೆಟ್ ಹೋಗ್ತಿದೆ. ಬಟ್ ತುಂಬ ಕಷ್ಟ ಇದೆ ಈ ಒಂದು ವಾಲಟಿಲಿಟಿಯಲ್ಲಿ ಮಾರ್ಕೆಟ್ನ ಪ್ರೊಡಿಕ್ಷನ್ ಮಾಡೋದು. ಆದರೂ ನಾಳೆಗೆ ಒಂದು ಬುಲ್ಲಿಶ್ ಮೈಂಡ್ ಇಟ್ಕೊಂಡು ಪೊಸಿಷನನ್ನು ಹೋಲ್ಡ್ ಮಾಡಿದ್ದೀನಿ. ಬಟ್ ತುಂಬ ಕಷ್ಟ ಇದೆ ಮಾರ್ಕೆಟಲ್ಲಿ. ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಗೊತ್ತಿಲ್ಲ. FIDIಗಳು ಯಾವ ಥರ ಥಿಂಕ್ ಮಾಡ್ತೀರ ಅನ್ನೋದೇ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನೆಲ್ಲ ಅನಲೈಸ್ ಮಾಡೋದು. ನೋಡೋಣ ನಾಳೆ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ. ನಾಳಿನ ಒಂದು ಲೆವೆಲ್ಸ್ಗಳನ್ನ ನೋಡೋಣ ಯಾವ ಥರ ಬಿಲ್ಟ್ ಆಗಿದೆ ಅಂತೇಳಿ. ಆಮೇಲೆ ನನ್ನ ಕ್ಲಾಸ್ ಇನ್ನು 34 ಟ್ರೇಡಿಂಗ್ ಡೇಸ್ ಆದಮೇಲೆ ನನ್ನ ಮೊದಲನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮೊದಲಿಗೆ ಒಂದು 5 ಜನರಿಗೆ ಮಾತ್ರ ಬೇಸಿಕ್ ಮತ್ತು ಅಡ್ವಾನ್ಸ್ಡ್ ಕೋರ್ಸನ್ನು ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ನಲ್ಲಿ 5 ಜನರಿಗೆ ಮಾತ್ರ ನಾನು ಅಡ್ಮಿಷನ್ ಮಾಡ್ಕೊಳ್ಳೋದು. ಅದಕ್ಕಿಂತ ಹೆಚ್ಚು ಜನರನ್ನು ತೊಗೊಂಡ್ರೆ ಹೇಳ್ಕೊಡೋಕ್ಕಾಗಲ್ಲ. ಹಾಗಾಗಿ ಮೊದಲನೇ ಬ್ಯಾಚ್ 5 ಜನರಿಗೆ ಮಾಡ್ತಾಯಿದ್ದೀನಿ. ಯಾರಾದರೂ ಕೋರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗ್ಬೋದು. ನನ್ನ ಕೋರ್ಸ್ನಲ್ಲಿ ನಾನು ಆಪ್ಷನ್ಸನ್ನು ಕೊನೆಗೆ ಹೇಳ್ಕೊಡ್ತೀನಿ. ಬಟ್ ಬೇಸಿಕ್ಕಿಗೆ ಫಸ್ಟು ಪ್ರಿಫರೆನ್ಸನ್ನು ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಪೋರ್ಟ್ಫೋಲಿಯೋ ಯಾವ ಥರ ಬಿಲ್ಡ್ ಮಾಡಬೇಕು, ಇನ್ವೆಸ್ಟ್ಮೆಂಟು ಯಾವ ಥರ ಮಾಡಬೇಕು, ಡಿಮ್ಯಾಟ್ ಅಕೌಂಟು, ಪ್ರತಿಯೊಂದು ಅಲ್ಲಿಂದನೇ ಬೇಸಿಕ್ ಹೇಳ್ಕೊಡ್ತಾ ಬರ್ತೀನಿ. ನೆಕ್ಸ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ಯಾವ ಥರ ಕ್ಯಾಂಡಲ್ಗಳು ಕ್ರಿಯೇಟ್ ಆಗುತ್ತೆ, ಕ್ಯಾಂಡಲ್ ಹಿಂದಿನ ಲಾಜಿಕ್ ಏನು, ಮತ್ತು ನಮ್ಮ ಒಂದು ಮೈಂಡ್ ಸೆಟ್ ಯಾವ ಥರ ಇರಬೇಕು ಅಂತೇಳಿ. ಅಂದರೆ ಮಾರ್ಕೆಟಲ್ಲಿ ಲಾಸ್ ಆಗುತ್ತೆ ಮತ್ತು ಪ್ರಾಫಿಟ್ ಆಗುತ್ತೆ. ಬಟ್ ಇದು ಎಲ್ರಿಗೂ ಗೊತ್ತಿದೆ, ಲಾಸ್ ಮತ್ತು ಪ್ರಾಫಿಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಲಾಸನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಮತ್ತು ಲಾಭವನ್ನು ಎಷ್ಟು % ಇಟ್ಕೊಳ್ಬೇಕು. ಈಗ 10,000 ರೂಪಾಯಿ ಅಮೌಂಟ್ ತಂದುಬಿಟ್ಟು 20,000 ಮಾಡ್ತೀನಿ ಅಂತ ಹೇಳಿದರೆ ಸಾಧ್ಯನೇ ಇಲ್ಲ ಮಾರ್ಕೆಟಲ್ಲಿ. ಹಾಗಾಗಿ 10,000 ರೂಪಾಯಿ ಇದ್ದರೆ ನಾವು ಎಷ್ಟು ಮೈಂಡ್ ಇಟ್ಕೋಬೇಕು, ಎಷ್ಟು ಸಂಪಾದನೆ ಮಾಡಬೇಕು, 50,000 ಇದ್ದರೆ ಯಾವ ಥರ ಸಂಪಾದನೆ ಮಾಡಬೇಕು, ಇದೆಲ್ಲ ತುಂಬ ಮೈಂಡ್ ಸೆಟ್ಗಳಿದೆ. ದುಡ್ಡು ಜಾಸ್ತಿ ಇದ್ದರೂ ಇಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ, ದುಡ್ಡು ಕಡಿಮೆ ಇದ್ದರೂ ಆಗೋಕ್ಕಾಗಲ್ಲ. ದುಡ್ಡು ಜಾಸ್ತಿ ಇದ್ದರೆ ನಾಲೆಡ್ಜ್ ಬೇಕು. ಒಂದು 5 ವರ್ಷ ಆದರೂ ಟ್ರೇಡ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು, ಆವಾಗಲೇ ಅರ್ಥ ಆಗೋದು. ಇನ್ವೆಸ್ಟ್ಮೆಂಟಲ್ಲಿ ಏನು ಅರ್ಥ ಆಗೋದೇನು ಬೇಕಾಗಿಲ್ಲ, ಫಂಡಮೆಂಟಲ್ ಎಲ್ಲ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಬಟ್ ಟ್ರೇಡಿಂಗ್ ಮಾಡಬೇಕಂದ್ರೆ ಜಾಸ್ತಿ ದುಡ್ಡು ತಗೊಬಂದರೆ ಮಾರ್ಕೆಟಲ್ಲಿ ಖಂಡಿತ ಹೋಗುತ್ತೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬ ನನ್ನ ಕ್ಲಾಸಿಗೆ ಯಾರ್ಯಾರು ಸೇರ್ಕೊಳ್ತಾರೋ ಟ್ರೇಡರ್ಸು ಅವರಿಗೆ 1.5 ಲಕ್ಷ ನಿಮ್ಮ ಕ್ಯಾಪಿಟಲ್ಲು ಸೇವ್ ಆಗೋಗಿ ಮಾಡಿಕೊಡ್ತೀನಿ. ಅಂದರೆ ನನ್ನ ಕ್ಲಾಸ್ ತೊಗೊಂಡ್ರೆ ನೀವು ಬಿಗಿನಿಂಗಲ್ಲಿ ಏನು ಲಾಸ್ ಮಾಡ್ತೀರಾ ಅದನ್ನು 1.5 ಲಕ್ಷಕ್ಕೆ ಲಿಮಿಟ್ ಮಾಡ್ತೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನು 1.5 ಲಕ್ಷದಷ್ಟು ಲಾಸ್ ಮಾಡಿಕೊಂಡು ನಾನು ಕಲಿಬೇಕಂತೇಳಿ. ಖಂಡಿತವಾಗ್ಲೂ ಮಾರ್ಕೆಟ್ ಅಲ್ಲಿ ತನಕ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಬ್ಬರನ್ನು ಕೆಲವ್ರನ್ನ 10 ಲಕ್ಷದವರೆಗೆ ಕರ್ಕೊಂಡು ಹೋಗುತ್ತೆ, ಕೆಲವ್ರನ್ನ 1 ಲಕ್ಷದವರೆಗೆ ಕರ್ಕೊಂಡು ಹೋಗುತ್ತೆ. ಮಾರ್ಕೆಟಲ್ಲಿ ಎಲ್ಲಿವರೆಗೆ ದುಡ್ಡು ಕಳ್ಕೊಳ್ಳೋಕೆ ರೆಡಿ ಇರ್ತಾರೋ ಅಲ್ಲಿವರೆಗೂ ಮಾರ್ಕೆಟ್ ಕರ್ಕೊಂಡು ಹೋಗುತ್ತೆ. ಬಟ್ ನಾನು ಹೇಳೋದೇನೆಂದರೆ, ನೀವು 1.5 ಲಕ್ಷ ಏನು ಕಳ್ಕೊಳ್ಬೇಕು ಅಂತ ಮಾರ್ಕೆಟಿಗೆ ಬರ್ತಿರೋ ಸಂಪೂರ್ಣವಾಗಿ ಅದನ್ನು ನಾನು ತಡಿತೀನಿ ಅನ್ನೋದು ನನ್ನ ಒಂದು ಗುರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 10,000 ರೂಪಾಯಿ ಹಾಕಿ ಏನಾದರೂ ಟ್ರೇಡ್ ಸ್ಟಾರ್ಟ್ ಮಾಡಿದರೆ ಅಥವಾ ಒಂದು 20,000 ರೂಪಾಯಿ ಹಾಕಿ ಸ್ಟಾರ್ಟ್ ಮಾಡಿದರೆ ಆ ಅಮೌಂಟು ಸೇಫ್ ಆಗೋ ಥರ ನನ್ನಿಂದ ಕಲಿಬೋದು. ಇದನ್ನು ಒಂದು ನಾನು ಭರವಸೆ ನೀಡ್ಬೋದು. ಓಕೆ, ಮ್ಯಾಕ್ಸಿಮಮ್ ನಿಮ್ಮ ಲಾಸನ್ನು ಕಂಟ್ರೋಲ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಅದೇ ತುಂಬ ಮೇನ್ ಬೇಕಾಗಿದ್ದು.
ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬೇಕಾದರೂ ಎಂಟ್ರಿ ಆಗ್ಬೋದು, ಬಟ್ ಅಲ್ಲಿ ಅದನ್ನು ತಡ್ಕೊಳ್ಳುವ ಒಂದು ಕೆಪಾಸಿಟಿ ಎಲ್ಲರಿಗೂ ಇರೋದಿಲ್ಲ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಬಿಗಿನರ್ಸು ಎಷ್ಟು ಪೇಯ್ನ್ ಅನುಭವಿಸ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಪೇಯ್ನ್ ಇದೆ. ಪ್ರತಿದಿನ ದುಡ್ಡು ಹಾಕಿದ ತಕ್ಷಣ ನೀರಲ್ಲಿ ಹೋಗ್ತಾ ಇದ್ದಂಗೆ ದುಡ್ಡು ಹೋಗ್ತಾ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಬಟ್ ಅದನ್ನು ತಡಿಬೇಕಾಗುತ್ತೆ. ಹಾಗಾಗಿ ಲರ್ನಿಂಗ್ ತುಂಬ ಇಂಪಾರ್ಟೆಂಟು. ಪ್ರತಿದಿನ ಕಲಿಬೇಕು. ಕನಿಷ್ಠ ಪಕ್ಷ ಹೊಸಬ್ರಾದರೆ ಒಳ್ಳೆ ಟ್ರೇಡರ್ಸ್ ಆಗಬೇಕಂದ್ರೆ ನೀವು 5 ವರ್ಷ, ನೀವು ಒಂದು 500 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೂ 5 ವರ್ಷ ಸ್ಟಡಿ ಮಾಡಲೇಬೇಕು. ಆ ಥರ ಒಂದು ಗುರಿ ಇಟ್ಕೊಂಡ್ರೆ ಮಾತ್ರ ಸ್ಟಾಕ್ ಮಾರ್ಕೆಟಿಗೆ ಬರ್ಬೋದು. ಒಂದೇ ದಿನದಲ್ಲಿ 2 ದಿನದಲ್ಲಿ ಮಾಡ್ತೀನಿ ಅಂದರೆ ಆಗಲ್ಲ. ಬಟ್ ಕೋರ್ಸ್ ಎಲ್ಲ ಕಲ್ತಾದ್ಮೇಲೆ ಭಾಳ ಈಸಿ ಅನಿಸುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು. ಬಟ್ ಎಕ್ಸ್ಪೀರಿಯೆನ್ಸು ತುಂಬ ಇಂಪಾರ್ಟೆಂಟು. ಎಕ್ಸ್ಪೀರಿಯೆನ್ಸಲ್ಲಿ ನಾವು ಎಲ್ಲೆಲ್ಲಿ ಬೈ ಮಾಡ್ತೀವಿ, ಎಲ್ಲೆಲ್ಲಿ ಸೆಲ್ ಮಾಡ್ತೀವಿ ಅನ್ನೋದು ನಾವು ಕಂಪ್ಯೂಟರ್ ಮುಂದೆ ಕೂತಾಗನೇ ಅದು ಗೊತ್ತಾಗೋದು. ಯಾರೇ ಏನೇ ಹೇಳ್ಕೊಟ್ರು ನಾವು ಯಾರ ಮಾತು ಕೇಳಕ್ಕೆ ತಯಾರಿರಲ್ಲ. ಬಟ್ ನಾವೇನು ಮಾಡ್ತೀವಿ ಅಂದರೆ ಅಗ್ರೆಸಿವ್ ಆಗಿ ಏನೋ ಮಾಡೋಕ್ಕೆ ಹೋಗ್ತೀವಿ, ದುಡ್ಡು ಕಳ್ಕೊಳ್ತೀವಿ. ಇದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಆಗುತ್ತೆ. ಹಾಗಾಗಿ ಬೇಸಿಕ್ಕಿಂದನೇ ಚೆನ್ನಾಗಿ ಕಲಿಬೇಕು. ಕಲ್ತ ಮೇಲೆ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಥವಾ ಯಾವಾಗ ಹಾಕಬೇಕು ಅದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗುತ್ತೆ. ಓಕೆ, ಇದರಲ್ಲಿ ನಾಳಿನ ಲೆವೆಲ್ಸ್ಗಳನ್ನ ಇವಾಗ ನೋಡೋಣ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತೇಳಿ. ಸ್ನೇಹಿತರೆ, ಈಗ ನಾಳೆಯ ಒಂದು ಲೆವೆಲ್ಸ್ಗಳನ್ನ ನಾನು ಹಾಕಿದ್ದೀನಿ ನೋಡಿ. ಮಾರ್ಕೆಟು ಈ ಲೆವೆಲ್ಸ್ಗಳನ್ನ ನಾಳೆ ರೆಸ್ಪೆಕ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಇದರಲ್ಲಿ ನೋಡಿ, ಒಂದು ಇಲ್ಲಿ ಟೋಟಲ್ ಆಗಿ ಇಲ್ಲಿ ನೋಡೋದಾದ್ರೆ 23,949 ಮತ್ತು 23,555 ತುಂಬ ಮೇಜರ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ಗಳಾಗಿರುತ್ತೆ. ಮತ್ತು ಇದರ ಮಧ್ಯದಲ್ಲಿ ಈ ಥರ ಒಂದು ಲೆವೆಲ್ಸ್ಗಳನ್ನ ಕಾಣ್ಬೋದು. ನಾಳೆ ಈ ಲೆವೆಲ್ಸ್ಗಳು ಬ್ರೇಕ್ ಆಗಿ ಮೇಲಕ್ಕೆ ಹೋಗುತ್ತಾ ಕೆಳಗಡೆ ಬರುತ್ತಾ ಅನ್ನೋದು ನಾಳಿನ ಮಾರ್ಕೆಟಲ್ಲಿ ಚೆಕ್ ಮಾಡಬೇಕು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.